ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾನು ನಿಮಗೆ ಗಿಲ್ಲು ಪಾಠದ ಲೇಖಕಿಯ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಕ್ಕಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯ ಪ್ರಶ್ನೆಗಳ ಜೊತೆಯಲ್ಲಿ ಕವಿ ಮತ್ತು ಲೇಖಕರ ಪರಿಚಯ ಭಾಗದಿಂದಲೂ ಸಹ ಕೆಲವು ಪ್ರಶ್ನೆಗಳನ್ನು ನಿಮಗೆ ಖಂಡಿತ ಕೇಳ್ತಾರೆ. ಅದಕ್ಕೆ ನಾನು ದಿನ ಒಂದೊಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ತಪ್ಪದೆ ಅದೆಲ್ಲವನ್ನು ನೀವು ನೋಡಿ. ಈಗ ನಾನು ಲೇಖಿಕಾ ಶ್ರೀಮತಿ ಮಹಾದೇವಿ ವರ್ಮಾ ಇವರ ಬಗ್ಗೆ ಪರಿಚಯವನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಗಮನವಿಟ್ಟು ಕೇಳಿ. महादेवी वर्मा जी विश्व स्तर की कवयित्री हैं. महादेवी वर्मा इವರು ವಿಶ್ವ ಸ್ತರ ಅಂದರೆ ಲೆವೆಲ್, ಮಟ್ಟ, ಇಂಟರ್ನ್ಯಾಷನಲ್ ಲೆವೆಲ್. ಸ್ತರ ಅಂದ್ರೇನು? ಮಟ್ಟ. ವಿಶ್ವ ಸ್ತರ ಕಿ ಅಂದರೆ ಪ್ರಪಂಚದ ಮಟ್ಟದ, ಇಂಟರ್ನ್ಯಾಷನಲ್ ಲೆವೆಲ್ ಕವಯಿತ್ರಿ ಹೇ, ಕವಯಿತ್ರಿ ಆಗಿದ್ದಾರೆ. ಉನ್ಹೇ ಆಧುನಿಕ್ ಮೀರಾ ಭೀ ಕಹಾ ಜಾತಾ ಹೇ. ಇವರಿಗೆ ಇನ್ನೊಂದು ಹೆಸರಿದೆ, ಆಧುನಿಕ ಮೀರಾ ಅಂತ. ಭೀ ಸಹ, ಕಹಾ ಜಾತಾ ಹೇ ಹೇಳಲಾಗುತ್ತೆ ಅಥವಾ ಕರೆಯಲಾಗುತ್ತದೆ. ಉನ್ಕಾ ಜನ್ಮ, ಇವರ ಜನ್ಮ, ಮಹಾದೇವಿಜಿ ಇವರ ಜನ್ಮ 24 ಮಾರ್ಚ್ 24 ಮಾರ್ಚ್ 1907 1907 ಅಂದರೆ 1907ರಲ್ಲಿ ಫರೂಕಾಬಾದ್ ಮೇ ಹುವಾ, ಫರೂಕಾಬಾದ್ ಅನ್ನುವ ಸ್ಥಾನದಲ್ಲಿ ಆಯಿತು. ಉನ್ಕೆ ಪಿತಾ, ಪಿತಾ ಅಂದ್ರೇನು? ತಂದೆ. ಅವರ ತಂದೆ ಗೋವಿಂದ್ ಪ್ರಸಾದ್ ವರ್ಮಾ, ಅವರ ತಂದೆಯ ಹೆಸರು ಗೋವಿಂದ್ ಪ್ರಸಾದ್ ವರ್ಮಾ. ಅವ್ರ ಮಾತಾ, ತಾಯಿಯ ಹೆಸರು ಹೇಮಾರಾಣಿ ಥಾ, ಹೇಮಾರಾಣಿ ಅಂತ ಅವ್ರ ತಾಯಿ ಹೆಸರಿತ್ತು. ಉನ್ಹೋನೆ ಪ್ರಯಾಗ್ ಕೆ ವಿಶ್ವವಿದ್ಯಾಲಯ ಸೆ, ಇವರು ಪ್ರಯಾಗದ ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿ, ಪ್ರಯಾಗದ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತದಲ್ಲಿ MA ಉಪಾಧಿ ಪ್ರಾಪ್ತಕರ್. ಇವರು ಪ್ರಯಾಗದಲ್ಲಿ ಸಂಸ್ಕೃತದಲ್ಲಿ MA ಪದವಿಯನ್ನು ಪಡೆದು ಪ್ರಯಾಗಕ್ಕೆ ಮಹಿಳಾ ವಿದ್ಯಾಪೀಠ ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಧಾನಾಧ್ಯಾಪಿಕಾ का पद संभाला. ಪ್ರಧಾನ ಅಧ್ಯಾಪಿಕಾ, ಮುಖ್ಯ ಅಧ್ಯಾಪಕಿಯ ಪದವಿಯನ್ನು ಅಂದರೆ ಸ್ಥಾನವನ್ನು, ಹುದ್ದೆಯನ್ನು ಇವರು ಸಂಭಾಲ ಅಂದ್ರೇನು? ಸಂಭಾಳಿಸುವುದು, ನಿಭಾಯಿಸುವುದು, ನೋಡಿಕೊಳ್ಳುವುದು. ಮಹಾದೇವಿ ವರ್ಮಾ जी ने गद्य और पद्य दोनों की रचना की है. ಮಹಾದೇವಿ ವರ್ಮಾ ಕೇವಲ ಕವಿತೆನೇ ಅಲ್ಲ, ಇವರು ಗದ್ಯ, ಪಾಠ, ಇವರು ಪದ್ಯವನ್ನು ಬರೆದಿದ್ದಾರೆ, ಪಾಠವನ್ನು ಬರೆದಿದ್ದಾರೆ. ಇನ್ಕಿ ಪ್ರಮುಖ ರಚನಾಯೇ ಹೇ, ಇವರ ಮುಖ್ಯ ರಚನೆಗಳು ಯಾಮ, ಸಂಧ್ಯಾಗೀತ್, ದೀಪಶಿಖಾ, ನೀರಜ, ನೀಹಾರ್, ಅತೀತ್ ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೇಂ, ಪಥ್ ಕೆ ಸಾಥಿ, ಮೇರಾ ಪರಿವಾರ್, ಶೃಂಖಲಾ ಕಿ ಕಡಿಯಾ ಆದಿ. ಇಲ್ಲಿ ಈ ಶೃಂಖಲಾ ಕಿ ಕಡಿಯಾ ಮತ್ತು ಸ್ಮೃತಿ ಕಿ ರೇಖಾಯೇ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಈ ರಚನೆಯನ್ನು ಬರೆದವರು ಡ್ಯಾಶ್ ಯಾರು ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರು. ಇದನ್ನು ಅಂಡರ್ಲೈನ್ ಮಾಡಿಕೊಂಡು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮಹಾದೇವಿ ವರ್ಮಾ ಜಿ ಕೋ ಸೆಕ್ಸರಿಯಾ, ಮಂಗಲ್ ಪ್ರಸಾದ್, ದ್ವಿವೇದಿ ಪದಕ್ ಆದಿ ಮುಂತಾದ ಅನೇಕ ಪುರಸ್ಕಾರ ಪ್ರಾಪ್ತ ಹೇ, ಅನೇಕ ಪುರಸ್ಕಾರಗಳು ಇವರಿಗೆ ದೊರೆತಿದೆ. ಉನ್ಕಿ ಯಾ ಮಾ ಕೆ ಲಿಯೆ ಜ್ಞಾನಪೀಠ ಪುರಸ್ಕಾರ ಮಿಲ. ಇವರ ಪ್ರಮುಖ ರಚನೆ ಯಾಮ, ಈ ರಚನೆಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ. ಇಸ್ ಮಹಾನ್ ರಚನಾಕಾರ ಕಾ ನಿಧನ್ ಸಿತಂಬರ್ ಅಂದರೆ ಸೆಪ್ಟೆಂಬರ್ सन 1987 को हुआ. 1987ರಲ್ಲಿ ಮಹಾದೇವಿ ವರ್ಮಾ ಇವರ ನಿಧನವಾಯಿತು. ಈಗ ಮಕ್ಕಳೇ, ಪರೀಕ್ಷೆಯಲ್ಲಿ ಲೇಖಕ ಪರಿಚಯದ ಪ್ರಶ್ನೆ, ಲೇಖಕ ಪರಿಚಯ ಬರೀರಿ ಅಂತ, ಲೇಖಕ ಪರಿಚಯ ಲಿಖೆ ಅಂತ 2 ಅಂಕಗಳಿಗೆ ಪ್ರಶ್ನೆ ಇದ್ದಾಗ ನೀವು ಇಷ್ಟನ್ನು ಬರೀಬೇಕು. ಎಷ್ಟು? ಫಸ್ಟ್ ಏನು ಮಾಡಬೇಕು? ಲೇಖಕಿ ಹೆಸರು ಬರೆದು ಜನ್ಮ, ಅವರ ಜನ್ಮ ಯಾವಾಗಾಯಿತು ಅಂತ
ನೆಕ್ಸ್ಟ್ ಸ್ಥಾನ, ನಂತರ ರಚನೆ, ನಂತರ ಪುರಸ್ಕಾರ, ಯಾವ ಕೃತಿಗೆ ಪುರಸ್ಕಾರ ಸಿಕ್ಕಿದೆ ಅಂತ ಮತ್ತು ಯಾವ ಪುರಸ್ಕಾರ ಸಿಕ್ಕಿದೆ ಅಂತ ಇಷ್ಟನ್ನು ಬರಿಬೋದು. ಇದರ ಜೊತೆಗೆ ನಿಮಗೆ ಜ್ಞಾಪಕದ ಇದ್ದರೆ ಮಾತಾಪಿತಾ ಕಾ ನಾಮ್ ಸಹನೂ ಬರೀರಿ, ಇನ್ನೂ ಒಳ್ಳೆಯದು. ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯ ಪ್ರಶ್ನೆಗಳ ಜೊತೆಯಲ್ಲಿ ಈ ಲೇಖಕಿಯ ಪರಿಚಯ ವಿಭಾಗದಿಂದ ಪ್ರಶ್ನೆಗಳು ಬಂದಾಗ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ರಿಪೀಟ್ ಆಗಿದೆ, ಅಂದರೆ ಎಷ್ಟೋ ಸಲ ಬಂದಿದೆ. ಆ ಅನುಭವದಿಂದ ನಾನು ನಿಮಗೆ ಪ್ರಶ್ನೆಗಳನ್ನು ಮತ್ತು ಉತ್ತರ ಸಹಿತ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್, ಮಹಾದೇವಿ ವರ್ಮಾ ಜಿ ಕೋ ಕ್ಯಾ ಕಹಾ ಜಾತಾ ಹೇ. ಮಹಾದೇವಿ ವರ್ಮಾಗೆ ಇನ್ನೇನಂತ ಹೇಳ್ತಾರೆ, ಆವಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ. ಉತ್ತರ ಆಧುನಿಕ್ ಮೀರಾ. ಆಧುನಿಕ್ ಮೀರಾ ಅಂತ ಹೇಳಲಾಗುತ್ತೆ. ಪ್ರಶ್ನೆ ಸೆಕೆಂಡ್, ಲೇಖಿಕಾ ಕಾ ಜನ್ಮ ಕಬ್ ಔರ್ ಕಹಾ ಹುವಾ. ಕಬ್ ಯಾವಾಗ ಮತ್ತು ಕಹಾ ಎಲ್ಲಿ ಆಯಿತು. ಉತ್ತರ 24 ಮಾರ್ಚ್ 1907, 24 ಮಾರ್ಚ್ 1907ರಲ್ಲಿ ಫರೂಕಾಬಾದ್ ಮೇ ಹುವಾ. ಫರೂಕಾಬಾದಲ್ಲಿ ಆಯಿತು. ಇಷ್ಟು ಬರೀಬೇಕು. ನೆಕ್ಸ್ಟ್ ಕ್ವಶನ್, ವರ್ಮಾ ಜಿ ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ಥಾ. ಮಹಾದೇವಿ ವರ್ಮಾ ಇವರ ತಂದೆ ತಾಯಿಯ ಹೆಸರೇನು ಅಂತ ಕೇಳಿದಾಗ ಪಿತಾ ಗೋವಿಂದ ಪ್ರಸಾದ್ ವರ್ಮಾ, ಮಾತಾ ಹೇಮಾರಾಣಿ. ಇಷ್ಟು ಬರೀಬೇಕು. ಫೋರ್ತ್ ಕ್ವಶನ್, ವರ್ಮಾ ಜಿ ಕೋ ಕೌನ್ ಕೌನ್ ಸೆ ಪುರಸ್ಕಾರ ಮಿಲೆ. ಇದು ತುಂಬ ಇಂಪಾರ್ಟೆಂಟ್, ಇದು ಹೆಚ್ಚು ರಿಪೀಟ್ ಆಗಿದೆ. ಮಹಾದೇವಿ ವರ್ಮಾ ಕೋ ಸೆಕ್ಸರಿಯಾ, ಮಂಗಲ್ ಪ್ರಸಾದ್, ದ್ವಿವೇದಿ ಪದಕ್ ಆದಿ ಪುರಸ್ಕಾರ ಮಿಲೆ. ಪ್ರಶ್ನೆ 5, ಕಿಸ್ ರಚನಾ ಕೆ ಲಿಯೆ ಜ್ಞಾನಪೀಠ ಪುರಸ್ಕಾರ ಮಿಲಾ. ಇದು ಮಲ್ಟಿಪಲ್ ಚಾಯ್ಸಲ್ಲಿ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆ ಭಾಗದಲ್ಲಿ ಇದು ಹೆಚ್ಚಾಗಿ ಕೇಳಿದ್ದಾರೆ. ಇದು ಮೋಸ್ಟ್ ಲೈಕ್ಲಿ ಕ್ವಶನ್ ಇದು. ಕಿಸ್ ರಚನಾ ಕೆ ಲಿಯೆ ಜ್ಞಾನಪೀಠ ಪುರಸ್ಕಾರ ಮಿಲಾ. ಉತ್ತರ ಯಾಮ. ಮಹಾದೇವಿಯವರ ಯಾಮ ರಚನೆಗೆ ಅವರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ತು. ಒಂದು ವೇಳೆ 3 ಅಂಕಗಳಿಗೆ ಮಹಾದೇವಿ ವರ್ಮಾ ಅಂದರೆ ಲೇಖಕ ಪರಿಚಯ ಕೊಡಿ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಈ 5 ಪ್ರಶ್ನೆಗಳ ಉತ್ತರವನ್ನು ಬರೆದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ಧನ್ಯವಾದ.